ನಮಸ್ತೆ. ತುಂಬ ಜನ ನನಗೆ ಮೆಸೇಜ್ ಮಾಡ್ತೀರಾ, ಅಕ್ಕ ನಮಗೆ ಕಷ್ಟ ಇದೆ, ನಮಗೆ ಈ ಥರ ಸಮಸ್ಯೆ ಇದೆ ಅಂತೆಲ್ಲ. ನೋಡಿ, ನಾವು ಒಂದು ತಟ್ಟೆನ ತಗೊಂಡು ತಟ್ಟೆಗೆ ಅನ್ನನ ಹಾಕೋತೀವಿ, ಊಟನ ಹಾಕ್ಕೊಂಡು ಊಟ ಮಾಡ್ತಾಯಿರ್ತೀವಿ. ನಾವು ಮರೆತು ಇಲ್ಲ ಅತಿ ಆಸೆಯಿಂದ ಏನಾದ್ರೂ ಜಾಸ್ತಿ ತಟ್ಟೆ ತುಂಬ ಊಟನ ಹಾಕ್ಕೊಂಡು ಊಟನ ಮಾಡೋಕ್ಕಾಗಿಲ್ಲ ಅಂದಾಗ ನಾವೇನು ಮಾಡ್ತೀವಿ, ಆ ಊಟನ ಆಚೆ ಹಾಕಬೇಕಾ ಇಲ್ಲ ನಾವೇ ತಿನ್ನಬೇಕಾ ಅನ್ನೋ ಒಂದು ಗೊಂದಲದಲ್ಲೂ ಕೂಡ ನಾವು ಸಿಗಾಕೋತೀವಿ. ಹಾಗೆ ನಮ್ಮ ಜೀವನದಲ್ಲಿ ನಮಗೇನಾದರೂ ಕಷ್ಟಗಳು ಬಂತು ಅಂದರೆ ಅದನ್ನು ಹೇಗೆ ಬಗೆಹರಿಸ್ಕೋಬೇಕು ಅನ್ನೋದ್ರ ಕಡೆ ನಾವು ಗಮನ ಕೊಡಬೇಕು ಹೊರತು ನಾವು ಕಣ್ಣೀರು ಹಾಕ್ಕೊಂಡು ನಮಗೆ ಸಮಸ್ಯೆ ಇದೆ ಅಂತ ಅಂದ್ಕೊಂಡಿದ್ರೆ ಏನು ಬಗೆಹರಿಯಲ್ಲ. ಅದು ಹಾಗೆ ಇರುತ್ತೆ. ಈಗ ನಾವು ತಟ್ಟೆಗೂ ಹಾಕಿ ಊಟ ಮಾಡ್ತಾಯಿರ್ತೀವಿ, ನಮಗೆ ಹೊಟ್ಟೆ ತುಂಬ ಆಗೋಗ್ಬಿಟ್ಟಿರುತ್ತೆ ಊಟ. ಅದು ತಿನ್ನೋಕ್ಕಾಗ್ತಿಲ್ಲ ಅಂದಾಗ ನಾವು ತಟ್ಟೆಲೇ ಇಡಲ್ಲ. ತಟ್ಟೆಲೇ ಇಟ್ಟರೆ ಏನಾಗ್ಬಿಡುತ್ತೆ, ಅದು ದಿನೇ 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 ಬೂಸ್ಟ್ ಬಂದು ಸ್ಮೆಲ್ ಬಂದ್ಬಿಡುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಏನಾದರೂ ನಮಗೆ ಕಷ್ಟಗಳು ಬಂದಿದೆ ಅಂದರೆ ಅದೇನಾದರೂ ಬರಲಿ ನೋಡೋಣ ಅಂತ ಹೇಳಿ ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸ ಕಾರ್ಯದ ಬಗ್ಗೆ ಯೋಚನೆ ಮಾಡಿಕೊಂಡು ಮುಂದೆ ನಮಗೆ ಬಂದಿರುವಂಥ ಸಮಸ್ಯೆಗೆ ನಾವು ಹೇಗೆ ಪರಿಹಾರ ಮಾಡ್ಕೋಬೇಕು, ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಹೊರತು ಕೈಯಲ್ಲಿ ಊಟನ ಬಿಟ್ಬಿಟ್ಟಿದ್ದೀವಿ, ನಾವೇನು ಮಾಡಬೇಕು, ಇದನ್ನು ಆಚೆ ಚೆಲ್ಲಬೇಕಾ ಬೇಡವಾ ಅಂತ ಅದೇ ಒಂದು ಗೊಂದಲದಲ್ಲಿ ನೀವು ನಿಂತ್ಕೊಂಡಾಗ ನಿಮಗೇನಾಗ್ಬಿಡುತ್ತೆ, ತಟ್ಟೆಲಿ ಹೆಂಗೆ ಅನ್ನ ದಿನೇ ಸ್ಮೆಲ್ ಬಂದು ಬೂಸ್ಟ್ ಬಂದು ಕೊಳೆಯುತ್ತೋ ಹಾಗೆ ನಿಮ್ಮ ಮನಸ್ಸು ಕೂಡ ಯೋಚನೆ ಮಾಡಿ ಕಣ್ಣೀರು ಹಾಕಿ ನಿಮಗೇನಾಗ್ಬಿಡುತ್ತೆ, ಆವಾಗ ನಿಮ್ಮ ಮನಸ್ಸು ಯಾವ ಕಡೆನೂ ಗಮನ ಕೊಡೋಕ್ಕಾಗಲ್ಲ. ಏನು ಕೆಲಸದ ಮೇಲೂ ಇಂಟ್ರೆಸ್ಟ್ ಇರಲ್ಲ, ಹೊಟ್ಟೆ ತುಂಬ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ. ಆ ಒಂದು ಸಮಸ್ಯೆಯಲ್ಲೇ ನೀವು ಇದ್ಕೊಂಡ್ಬಿಡ್ತೀರ. ಅದ್ರ ಬದಲು ತಟ್ಟೆಲಿ ಅನ್ನ ನಾವು ಬಿಟ್ಟಿದ್ದೀವಿ, ಊಟ ಮಾಡೋಕ್ಕಾಗಿಲ್ಲ ಅಂದಾಗ ಅದನ್ನು ಒಂದು ಕಡೆ ನಾವು ಸೈಡ್ಗೆಲ್ಲೋ ಒಂದು ಕಡೆ ಆಚೆ ಪ್ರಾಣಿ ಪಕ್ಷಿಗೋ ಏನಕ್ಕೋ ಹಾಕ್ಬಿಟ್ಟು ನಾವೇನು ಮಾಡ್ತೀವಿ, ತಟ್ಟೆನ ತೊಳೆದು ನೀಟಾಗಿ ಎತ್ತಿಕ್ತೀವಿ. ಹಾಗೆ ಮುಂದೆ ಏನಾಗುತ್ತೋ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಏನೇ ಕಷ್ಟ ಬರಲಿ ರಾಯರಿದ್ದಾರೆ, ದೇವರಿದ್ದಾರಪ್ಪ ಅಂದ್ಕೊಂಡು ನಮ್ಮ ಕೆಲಸ ಕಾರ್ಯದಲ್ಲಿ ನಾವು ಇಂಟ್ರೆಸ್ಟ್ ಕೊಟ್ಕೊಂಡು ನಾವು ಗಮನನ ಕೊಟ್ಕೊಂಡು ನಮಗಾಗಿರೋದು ಹಿಂದೆ ಏನಾಗಿದೆ ಏನು ಬಿಟ್ಟಿದೆಯೋ ಅದು ಬೇಡ, ಅದು ಆಗೋಗಿರೋ ಕತೆ. ಮುಂದೆ ಏನಾಗಬೇಕು, ಮುಂದೆ ಏನು ನಡಿಬೇಕು, ಮುಂದೆ ನಮ್ಮ ಪ್ರಾಬ್ಲಮ್ನ ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರ ಕಡೆ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ಖಂಡಿತ ನಮಗೇನೇ ಸಮಸ್ಯೆ ಬಂದ್ರೂ ಅದು ಬಗೆಹರಿಯುತ್ತೆ, ಕ್ಲಿಯರ್ ಆಗುತ್ತೆ. ನಮಗಾಗಿರೋ ಗಾಯಕ್ಕೆ ನಾವು ಉಪ್ಪನ್ನ ಸುರಿದ್ರೆ ಉರಿ ಬರುತ್ತೆ, ಇಲ್ಲ ನೋವಾಗುತ್ತೆ, ಗಾಯನೂ ಕೂಡ ವಾಸಿ ಆಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಒಂದು ಒಳ್ಳೆಯ ಔಷಧಿನ ತಂದು ಹಚ್ತಾ ಇದ್ದರೆ ದಿನೇ ಆ ಗಾಯ ವಾಸಿಯಾಗುತ್ತೆ. ನಮಗೆ ಸಮಸ್ಯೆ ಬಂದಾಗ ನಾವು ಮೊದಲು ಮಾಡಬೇಕಾಗಿರೋದು ದುಡಿಮೆ. ಆ ದುಡಿಮೆನ ಮಾಡ್ತಾ ಹೋದರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ.